ಮೂರು ಕ್ಷೇತ್ರಗಳ ಜಿದ್ದಿನ ಮತದಾನಕ್ಕೆ ತೆರೆ ಬಿದ್ದಿದೆ. ಇವಿಎಂನಲ್ಲಿ ಅಭ್ಯರ್ಥಿಗಳ ಮತ ಭವಿಷ್ಯ ಭದ್ರವಾಗಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರಲ್ಲಿ ನಡೆದ ಮೂರು ಕ್ಷೇತ್ರಗಳ ಚುನಾವಣೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ. ಜನಗಳ ಹೃದಯದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಬಾಯ್ ಬೊಮ್ಮಾಯಿ ಅನ್ಲಿಕ್ಕೆ ಉತ್ಸುಕರಾಗಿ ಬರ್ತಾ ಇದ್ದಾರೆ. ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ಈ ಸಲ ಕಾಂಗ್ರೆಸ್ ಸೋಲಿಸಿ ಸಂಡೂರು ಇತಿಹಾಸದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡ್ಬೇಕಂತ ಹೇಳಿ ಒಂದು ಮೂರು ಕ್ಷೇತ್ರ, 6 ಅಗ್ರ ಅಭ್ಯರ್ಥಿಗಳು, ಕೋಟಿ ಹಣ. ಜಿದ್ದಿನ ಉಪಚುನಾವಣೆಯಲ್ಲಿ ಹಣದ ಜೊತೆ ಹೆಂಡದ ಹೊಳೆಯೇ ಹರಿದು ಹೋಗಿದೆ. ಬೈ ಎಲೆಕ್ಷನ್ನಲ್ಲಿ ಗೆಲುವಿನ ಗದ್ದುಗೆ ಏರಲೇಬೇಕು ಅಂತ ಘಟಾನುಘಟಿ ನಾಯಕರೇ ಕಂತೆ ಹಣ ಹಂಚಿದ್ದಾರೆ. ಅದರಲ್ಲೂ ಹೈ ವೋಲ್ಟೇಜ್ ಕಣವಾಗಿದ್ದ ಚನ್ನಪಟ್ಟಣದಲ್ಲಂತೂ ಕುರುಡು ಕಾಂಚನ ಜೋರಾಗಿಯೇ ಕುಣಿದಾಡಿದೆ. ಒಂದು ವೋಟಿಗೆ ಏನಿಲ್ಲ ಅಂದ್ರು 5-6 ಸಾವಿರ ಹಂಚಿದ್ದಾರಂತೆ. ಕೈ ತುಂಬ ಕಾಸು, ಕಾಸಿನ ಜೊತೆ ಕ್ವಾಟ್ರೋ, ಅದ್ರ ಜೊತೆಗೊಂದು ಕೋಳಿ. ಹೇಗಾದ್ರೂ ಸರಿ ಗೆಲ್ಲಲೇಬೇಕು ಅಂತ ಕೋಟಿ ಹಣವನ್ನು ಚೆಲ್ಲಿದ್ದಾರಂತೆ. ಮತಪೆಟ್ಟಿಗೆಯಲ್ಲಿ ನಿಖಿಲ್ ಸೈನಿಕನ ಭವಿಷ್ಯ ಭದ್ರ. 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಭಾರೀ ಜಿದ್ದಿನ ಕಣವಾಗಿದ್ದೇ ಚನ್ನಪಟ್ಟಣ. ಒಂದು ಕಡೆ ಕುಮಾರಸ್ವಾಮಿ, ಇನ್ನೊಂದು ಕಡೆ ಬಂಡೆ ಬ್ರದರ್ಸ್. ಹೇಗಾದ್ರೂ ಸರಿ ಕುಮಾರಸ್ವಾಮಿ ಮುಕ್ತ ರಾಮನಗರ ಮಾಡಬೇಕು ಅಂತ ಡಿಕೆಶಿ ಪಣ ತೊಟ್ಟು ನಿಂತಿದ್ರು. ಹೀಗಾಗಿಯೇ ಬಿಜೆಪಿ ಅಭ್ಯರ್ಥಿ ಯೋಗೇಶ್ವರ್ಗೆ ಗಾಳ ಹಾಕಿ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ರು. ಡಿಕೆಶಿಯ ಚಕ್ರವ್ಯೂಹ ಭೇದಿಸೋದಕ್ಕೆ ಅಖಾಡಕ್ಕಿಳಿದಿದ್ದ ನಿಖಿಲ್ ಕುಮಾರಸ್ವಾಮಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಊರೂರು ಅಲೆದಿದ್ರು. ಮೊಮ್ಮಗನನ್ನ ಗೆಲ್ಲಿಸೋದಕ್ಕೆ ದೇವೇಗೌಡರು ಸಹ ರಣಕಣಕ್ಕೆ ಎಂಟ್ರಿ ಆಗಿದ್ರು. ಅದಕ್ಕೆಲ್ಲ ಈಗ ತೆರೆಬಿದ್ದಿದೆ. ಕೆಂಗಲ್ ಆಂಜನೇಯ ದೇಗುಲಕ್ಕೆ ಭೇಟಿ ನೀಡಿದ ನಿಖಿಲ್ ಸ್ಥಳೀಯ ಮುಖಂಡರ ಜೊತೆ ಚನ್ನಪಟ್ಟಣ ರೌಂಡ್ಸ್ ಹಾಕಿದ್ರು. ಇನ್ನು ಯೋಗೇಶ್ವರ್ ಪತ್ನಿ ಜೊತೆ ಹುಟ್ಟೂರಲ್ಲಿ ಮತದಾನ ಮಾಡಿ ನಾನೇ ಗೆಲ್ಲೋದು ಎಂದಿದ್ದಾರೆ. ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೀನಿ. ಒಳ್ಳೆಯ ವಾತಾವರಣ ಇದೆ. ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ. ಎಲ್ಲರಿಗೂ ಒಂದು ರೀತಿಯ ಪ್ರತಿಷ್ಠೆಯ ವಿಚಾರ. ನೋಡಬೇಕು, ಸರ್ಕಾರದ ಪರ ಇದೆ ಅಂತ ಅನಿಸ್ತಾ ಇದೆ ಎಲ್ಲ ವಾತಾವರಣ ನೋಡಿದ್ರೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ. ಈಗ ಎಲ್ಲ ರೀತಿ ಅಧಿಕಾರ ಇರ್ಬೋದು, ಹಣ ಇರ್ಬೋದು, ಎಲ್ಲವೂ ಕೂಡ ಇವತ್ತು ಮೆಟ್ ನಿಂತ್ಕೊಳ್ತಕ್ಕಂಥ ದೊಡ್ಡ ಶಕ್ತಿ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ತಗೊಳ್ತಕ್ಕಂಥ ತೀರ್ಮಾನ. ಜನಗಳ ಹೃದಯದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಮಾತಾಡೋದಿಲ್ಲ, ಜನವೇ ಉತ್ತರ ಕೊಡ್ತಾರೆ. ಚನ್ನಪಟ್ಟಣದಲ್ಲಿ ಗರಿಗರಿ ನೋಟುಗಳ ಸದ್ದು ಜೋರಾಗಿತ್ತು. ಅಕ್ಕೂರಿನಲ್ಲಿ ಮತದಾರರಿಗೆ ಹಣ ಹಂಚೋ ದೃಶ್ಯ ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಚಕ್ಕರೆ ಮತಗಟ್ಟೆಯಲ್ಲಿ 91 ವರ್ಷದ ವಯೋವೃದ್ಧೆ ನಿಂಗಮ್ಮ ಮತ ಚಲಾಯಿಸುವ ಮೂಲಕ ಮಾದರಿಯಾದರು. ಹಾಗೆಯೇ ನಗರದ ರಾಘವೇಂದ್ರ ಸ್ವಾಮಿ ದೇಗುಲದ ರಸ್ತೆಯಲ್ಲಿರುವ ಮತಗಟ್ಟೆ 87-88ರಲ್ಲಿ ಗೊಂಬೆಗಳ ಲೋಕವನ್ನೇ ಸೃಷ್ಟಿ ಮಾಡಲಾಗಿತ್ತು. ಶಿಗ್ಗಾವಿಯಲ್ಲಿ ಭರತ್ ಯಾಸಿರ್ಗೆ ಟೆನ್ಷನ್. ಇನ್ನು ಶಿಗ್ಗಾವಿಯಲ್ಲಿ ಬಿರುಸಿನ ಮತದಾನವಾಗಿದೆ. ಮಾರುತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ತಂದೆ ತಾಯಿ ಜೊತೆ ಮತಗಟ್ಟೆ ಸಂಖ್ಯೆ 101ಕ್ಕೆ ಆಗಮಿಸಿ ಹಕ್ಕು ಚಲಾಯಿಸಿದ್ರು. ಈ ವೇಳೆ ಮಾತನಾಡಿ, ಕ್ಷೇತ್ರದ ಜನ ನಮ್ಮ ಕುಟುಂಬವನ್ನ ಕೈಬಿಡಲ್ಲ ಅನ್ನೋ ನಿರೀಕ್ಷೆ ಇದೆ ಅಂದ್ರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಪಠಾಣ್ ಬೆಂಬಲಿಗರ ಜೊತೆ ಆಗಮಿಸಿ ಮತದಾನ ಮಾಡಿದ್ರು. ಈ ವೇಳೆ ಮಾತನಾಡಿದ ಪಠಾಣ್, ಕ್ಷೇತ್ರದ ಜನತೆ ಬದಲಾವಣೆ ಬಯಸಿದ್ದಾರೆ, ಹೀಗಾಗಿ ನನ್ನ ಗೆಲುವು ಖಚಿತ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. 60 MLAಗಳು, 10 ಮಿನಿಸ್ಟರ್ಗಳು. ಇದು ಬೊಮ್ಮಾಯಿ ವರ್ಸಸ್ ಸರ್ಕಾರ ಮಾಡಿದ್ದಾರೆ. ಅದರ ತಕ್ಕಂತೆ ಇವತ್ತು ನಮ್ಮ ಮತದಾರರೆಲ್ಲರೂ ತೀರ್ಮಾನವನ್ನು ಮಾಡ್ತಾರೆ. ನವೆಂಬರ್ 23ನೇ ತಾರೀಕು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಐ ಥಿಂಕ್ ದಿಸ್ ಇಸ್ ಜನ ಹೊರಗೆ ಬಂದು ಬಾಯ್ ಬೊಮ್ಮಾಯಿ ಅನ್ಲಿಕ್ಕೆ ಉತ್ಸುಕರಾಗಿ ಬರ್ತಾ ಇದ್ದಾರೆ ಅಂತ ನನ್ನೊಂದು ವಿಶ್ವಾಸ ಇದೆ. ರಾಜ್ಯದ ಎಲ್ಲ ಕಾರ್ಯಕರ್ತರು, ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕ್ಷೇತ್ರದಲ್ಲಿ 15 ದಿನ ಬೆಳಗ್ಗೆ ಸಾಯಂಕಾಲ ಇದ್ದು ಈ ಕ್ಷೇತ್ರದ ಏನು ವನವಾಸ ಕೊನೆಗೊಳಿಸಬೇಕಂತೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ. ಆ ದೇವರು ಇದಕ್ಕೆ ಫಲ ಕೊಡ್ತಾನಂತೇಳಿ ನನಗೆ ಸಂಪೂರ್ಣವಾದ ಭರವಸೆ ಇದೆ. ಶಿಗ್ಗಾವಿಯಲ್ಲಿ ಮತದಾನದ ಮಧ್ಯೆಯೇ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಕಣ್ಣಿಗೆ ಬಿದ್ದವು. ವೀಲ್ ಚೇರ್ನಲ್ಲಿ ಬಂದ ಶತಾಯುಷಿ ಅಜ್ಜಿ ದುರ್ಗಮ್ಮ ತಮ್ಮ ಇಳಿವಯಸ್ಸಲ್ಲೂ ಮತದಾನ ಮಾಡೋ ಮೂಲಕ ಮಾದರಿಯಾದರು.
ಇನ್ನು ಅಮೆರಿಕಾದಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿ ಅನುಷಾ ಮತದಾನಕ್ಕೆ ಅಂತಾನೆ ಶಿಗ್ಗಾವಿಗೆ ಬಂದು ವೋಟ್ ಹಾಕಿದ್ದಾರೆ. ಸವಣೂರು ಪಟ್ಟಣದ ದಂಡಿನಪೇಟೆ ಜನ ಮತದಾನ ಬಹಿಷ್ಕಾರ ಮಾಡಿದ್ದು ತಮ್ಮ ಆಸ್ತಿಯ ಪಹಣಿಯಲ್ಲಿರೋ ವಕ್ಫ್ ಹೆಸರನ್ನ ತೆಗೆದುಹಾಕಿ ಅಂತ ಪಟ್ಟು ಹಿಡಿದಿದ್ರು. ಸಂಡೂರಲ್ಲಿ ಬಂಗಾರಿ ಅನ್ನಪೂರ್ಣಗೆ ಢವಢವ. ಇನ್ನು ಸಂಡೂರಿನಲ್ಲೂ ಶಾಂತ ರೀತಿಯ ಮತದಾನ ನಡೆದಿದ್ದು ಬಿಜೆಪಿ ಅಭ್ಯರ್ಥಿ ಬಂಗಾರಿ ಹನುಮಂತು ಫುಲ್ ರೌಂಡ್ಸ್ ಹಾಕಿದ್ರು. ಕ್ಷೇತ್ರದ ಜನರು ಬದಲಾವಣೆ ಬಯಸಿದ್ದಾರೆ, ಹೀಗಾಗಿ ನಾನು ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇನ್ನು ಕುಟುಂಬದ ಜೊತೆ ಆಗಮಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ತಮ್ಮ ಹಕ್ಕು ಚಲಾಯಿಸಿದ್ರು. ಈ ವೇಳೆ ಮಾತನಾಡಿದ ಅನ್ನಪೂರ್ಣ, ಕ್ಷೇತ್ರದ ಜನ ನನ್ನ ಕೈಬಿಡಲ್ಲ ಅನ್ನೋ ವಿಶ್ವಾಸವಿದೆ ಎಂದಿದ್ದಾರೆ. ನಾನು ಮೊದಲೇ ಬಾರಿ ಅಭ್ಯರ್ಥಿಯಾಗಿ ಇಲ್ಲಿ ಮತ ಚಲಾವಣೆ ಮಾಡಿದ್ದೇನೆ. ಎಲ್ಲ ಕಡೆಗೂ ನಮಗೆ ಉತ್ತಮವಾದ ಸ್ಪಂದನೆ ಸಿಕ್ಕಿತ್ತು ಜನರ ಎಲ್ಲ ಕಡೆಯಿಂದನೂ ಕೂಡ. ಇವತ್ತು ಬೆಳಗ್ಗೆನೇ ನಾವು ಬಂದು ಇಡೀ ನಮ್ಮ ಕುಟುಂಬ ಸಮೇತರಾಗಿ ಇವತ್ತು ಮತವನ್ನು ಚಲಾಯಿಸಿದ್ದೇವೆ. ಖಂಡಿತ ಇದೆ, ನಮಗೆ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸನ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ವಿ. ಯಾರು ಕೂಡ ಊಹೆ ಮಾಡಲಿಕ್ಕೆ ಕೂಡ ಕಷ್ಟ ಇದೆ, ಆ ರೀತಿ ಒಂದು ವಾತಾವರಣ ಇದೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ಉತ್ಸಾಹ, ಹುಮ್ಮಸ್ಸು ಮತ್ತು ನಮ್ಮ ಸೊಂಡೂರು ಕ್ಷೇತ್ರದ ಜನತೆಯಲ್ಲಿ ಬದಲಾವಣೆ ಮಾಡೋಕೆಂಬ ಒಂದು ಮನಸ್ಸಿದೆ. ಹಾಗಾಗಿ ಎಲ್ಲ ಒಂದು ಸಾರ್ವಜನಿಕರಿಂದ ಹಿಡಿದು ನಮ್ಮ ಕಾರ್ಯಕರ್ತರಿಂದ ಹಿಡಿದು ಈ ಸಲ ಕಾಂಗ್ರೆಸ್ನ ಸೋಲಿಸಿ ಸೊಂಡೂರು ಇತಿಹಾಸದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕಂತಂದೇಳಿ ಒಂದು ಆಟ ತೊಟ್ಟಿದ್ದಾರೆ. ಬಳ್ಳಾರಿಯ ಸಂಡೂರಿನಲ್ಲಿ ಚುನಾವಣೆಯ ಕಾವು ರಂಗೇರಿತ್ತು. ಜನತಾ ಕಾಲೋನಿಯಲ್ಲಿ ಕಣ್ಣು ಕಾಣದ ವೃದ್ಧೆಯೊಬ್ಬರು ಮತಗಟ್ಟೆಗೆ ಆಗಮಿಸಿ ಹಕ್ಕು ಚಲಾಯಿಸಿದ್ರು. ಹಾಗೆಯೇ ತೋರಣಗಲ್ಲುನಲ್ಲಿ ವಿಶೇಷ ಚೇತನ ವೀಲ್ ಚೇರ್ನಲ್ಲಿ ಬಂದು ಮತದಾನ ಮಾಡಿ ಎಲ್ಲರಿಗೂ ಮಾದರಿಯಾದರು. ಇದೆಲ್ಲದರ ಮಧ್ಯೆ ಶಾಲುಗಳ ಶಕ್ತಿ ಪ್ರದರ್ಶನವೂ ಜೋರಾಗಿತ್ತು. ಬಿಜೆಪಿ ಮುಖಂಡರು ಕೇಸರಿ ಶಾಲು ಧರಿಸಿ ಬಂದ್ರೆ, ಕಾಂಗ್ರೆಸ್ ಮುಖಂಡರು ತ್ರಿವರ್ಣದ ಶಾಲು ಹಾಕ್ಕೊಂಡು ಮಿರಮಿರ ಮಿಂಚಿದ್ರು. ಇನ್ನು 3 ಕ್ಷೇತ್ರಗಳ ಚುನಾವಣೆ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, 3 ಕ್ಷೇತ್ರಗಳಲ್ಲೂ ನಮ್ಮದೇ ಗೆಲುವು ಎಂದಿದ್ದಾರೆ. ನಾವು 3 ಗೆಲ್ತೀವಿ. ನಾನು 3 ಕಡೆ ಪ್ರಚಾರ ಮಾಡಿದ್ದೀನಿ. ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ 3 ಕಡೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಒಟ್ನಲ್ಲಿ 3 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.